ಬನ್ನಿ ಸರ್. ಏನು ತುಂಬಾ ಯೋಚನೆ ಮಾಡ್ತಿರೋ ಹಾಗಿತ್ತು? ಅದು ನಿಮ್ ಬಗ್ಗೆನೆ. ಕೇಸ್ ವಿತ್ಡ್ರಾ ಮಾಡ್ಕೊಂಡು ತಪ್ಪು ಮಾಡಿದೆ ಅಂತ್ಯಾ? ತಪ್ಪು ಸರಿ ನಿಮಗ್ ಬಿಟ್ಟಿದ್ದು, ಆದ್ರೆ ವಿಡ್ರೋ ಯಾಕೆ ಮಾಡ್ಕೊಂಡ್ರಿ ಅಂತ ಕಾರಣ ಗೊತ್ತಾಗ್ಲಿಲ್ಲ. ಯಾರಿಗೆ ಗೊತ್ತಾಗದೆ ಹೋದ್ರು ಆ ಕಾರಣ ನಿನಗ್ ಚೆನ್ನಾಗಿ ಗೊತ್ತಿರ್ಬೇಕಲ್ವಾ? ನನಗ್ ಹೇಗ್ ಗೊತ್ತಾಗತ್ತೆ ಸರ್? ಇನ್ಫ್ಯಾಕ್ಟ್ ನನಗೆ ಮೈಂಡ್ ರೀಡಿಂಗ್ ಎಲ್ಲ ಬರಲ್ಲ. ಬಂದಿದ್ರೆ ನಿಮ್ ಮನ್ಸಲ್ಲಿ ಏನಿದೆ, ಯಾಕೆ ವಿಡ್ರೋ ಮಾಡ್ಕೊಂಡ್ರಿ ಅಂತ ತಿಳ್ಕೊಂಡು ನಿಮ್ ಪ್ರಶ್ನೆಗೆ ನಾನು ಉತ್ತರ ಹೇಳ್ತಿದ್ದೆ. ಮಣಿನ ಕೊಂದಿದ್ದ ಅಶ್ವಿನ್ ಅಲ್ಲ, ಇದ್ರಿಂದ ಬೇರೆ ಯಾರ್ದೋ ಕೈವಾಡ ಇದೆ ಅಂತ ಅರ್ಜುನ್ ಸುಮಾರು ಸರಿ ಹೇಳ್ದ. ಅದ್ಕೇನು ಹೇಳಿದ್ರು, ಮನೇಲಿರೋರು ಎಲ್ಲರೂ ಹೇಳಿದ್ರು. ಆದ್ರೆ ಅಶ್ವಿನ್ನೇ ಕೊಂದಿದ್ದು ಅನ್ನೋದು ನನ್ನ ಮನಸ್ಸಲ್ಲಿ ಬೇರೂರ್ ಬಿಟ್ಟಿತ್ತು. ಅದಕ್ಕೆ ನಾನು ಯಾರ ಮಾತನ್ನೂ ನಂಬಲಿಲ್ಲ. ಹಾಗಾದ್ರೆ ನಿಜಕ್ಕೂ ಅಶ್ವಿನ್ಗೂ ಪ್ರಿಯಾ ಕೊಲೆಗೂ ಯಾವ ಸಂಬಂಧನೂ ಇಲ್ವಾ ಸರ್? ಅದ್ ನಿಮ್ಗೆ ಹೇಗ್ ಗೊತ್ತಾಯ್ತು? ಅದಕ್ಕೂ ಏನಾದ್ರೂ ಸಾಕ್ಷಿ ಇರ್ಬೇಕಲ್ವಾ? ಏನಿರ್ಬೋದು ಸರ್ ಸಾಕ್ಷಿ? ನಿಜ, ಸಾಕ್ಷಿ ಇದೆ. ಹಾಗೆಲ್ಲ ಸಾಕ್ಷಿ ಇಲ್ಲದೆ ಅಷ್ಟು ಈಸಿಯಾಗಿ ಕೇಸ್ನೆಲ್ಲ ವಿಡ್ರಾ ಮಾಡ್ಕೊಳ್ಳೋನಲ್ಲ ಈ ಕರ್ಣ. ಸಾಕ್ಷಿನೂ ಇದೆ. ನನ್ನ ಮಣಿನ್ ಕೊಲೆ ಮಾಡ್ದೋಳು ನನ್ನ ಕಣ್ ಮುಂದೆನೆ ಇದ್ದಾಳೆ. ಈ ಪೆನ್ ಡ್ರೈವ್ ಅಲ್ಲಿ ಏನಿದೆ ಅನ್ನೋದು ನಿನಗೆ ಗೊತ್ತು. ಇದನ್ ಕೊಟ್ಟೋರು ಯಾರು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ಈಗ ಹೇಳು, ನನ್ನ ಮಣಿನ ಏನು ಕೊಂದೆ? ನನ್ನ ಮಣಿನ ಏನು ಕೊಂದೆ? ಸರ್, ಸರ್ ಏನ್ ಮಾತಾಡ್ತಿದ್ದೀರಾ ನೀವು? ಗುಟ್ಟಾಗಿ ನನ್ನ ಮಣಿ ನೀನ್ ಕೊಂದು ಅದನ್ನ ಅಶ್ವಿನ್ ತಲೆ ಕಟ್ಟಕ್ ಹೋಗಿದ್ ವಿಷಯ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಹೇಳು, ಯಾವ ಕಾರಣಕ್ಕೆ ನೀನ್ ನನ್ನ ಮಣಿನ ಕೊಂದೆ? ಮಣಿನ ಕೊಲ್ಲೋದಕ್ಕೆ ಅಶ್ವಿನ್ಗೆ 1000 ಕಾರಣಗಳಿತ್ತು ಅಂತ ಹೇಳ್ಬೋದು. ಆದ್ರೆ ನಿನ್ಗೆ ಯಾವ ಕಾರಣ ಇತ್ತು? ಮಣಿ ನಿನ್ಗೇನು ಅನ್ಯಾಯ ಮಾಡಿದ್ಲು? ಹೇಳು, ಹೇಳ್ತೀಯೋ ಇಲ್ವೋ? ಹೇಳ್ತೀಯಾ ಇಲ್ಲ ನಿನ್ ಕತೆ ಮುಗಿಸ್ಬಿಡ್ಲಾ? ಸರ್, ನನಗೇನು ಗೊತ್ತಿಲ್ಲ ಸರ್. ನೋಡಿ ಸರ್, ನನಗೂ ಪ್ರಿಯಂಗೂ ಯಾವ ದ್ವೇಷನೂ ಇರ್ಲಿಲ್ಲ. ನಾವಿಬ್ರು ತುಂಬಾ ಚೆನ್ನಾಗಿದ್ವಿ. ಹೀಗಿದ್ಮೇಲೆ ನಾನ್ ಯಾಕೆ ಸರ್ ಅವಳನ್ನ ಕೊಲೆ ಮಾಡ್ಲಿ?